ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರೇ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಪ್ರಕಟ ಆಗಿದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರಲ್ಲ, ಏನೂ ಇರಲ್ಲ. ಓಕೆ, ಇದಕ್ಕೇನು ಕ್ವಾಲಿಫಿಕೇಷನ್ ಕೇಳಿದ್ರೆ ನೀವು ಏನಂದರೆ 8th ಕ್ಲಾಸ್ ಪಾಸ್ ಆಗಿರಬೇಕು. ಇನ್ನೂ ಸಹ ಇದೆ, ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಇದು ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿ ಇರುವಂಥದ್ದು ಹುದ್ದೆಗಳು. ಇದು ಬಂದ್ಬಿಟ್ಟು ಗ್ರೂಪ್ ಸಿ ಸಂಬಂಧಪಟ್ಟಿರುವಂಥ ಹುದ್ದೆಗಳಾಗಿರ್ತವೆ. ಹಾಗೆ ಪರ್ಮನೆಂಟ್ ಹುದ್ದೆಗಳು. ಸ್ಯಾಲ್ರಿ 45,000ವರೆಗೂ ಸಹ ಸ್ಯಾಲ್ರಿ ಬರುತ್ತೆ ಪರ್ ಮಂತ್. ಅಷ್ಟು ಒಂದು ಒಳ್ಳೆಯ ಜಾಬ್ ಏನಪ್ಪ ಅಂದರೆ ಇದಾಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಯಾವ್ಯಾವೆ ಅಂತೇಳಿ ನೋಡಿದ್ರೆ, MV ಮೆಕ್ಯಾನಿಕ್ ಬಂದ್ಬಿಟ್ಟು ಒಂದು ಪೋಸ್ಟ್ ಇದೆ. ಮತ್ತು ನೀವು ನೋಡ್ಬೋದು, ಮತ್ತು ಕಾರ್ಪೆಂಟರ್ ಜಾಯಿಂಟರ್ ಮತ್ತು ಪೈಂಟರ್, ಟೋಟಲಾಗಿ 4 ಹುದ್ದೆಗಳಿವೆ. ಬಟ್ ವೇಕೆನ್ಸಿಗಳು ಕಡಿಮೆ ಇವೆ ಅಂತ ನೀವು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ವೇಕೆನ್ಸಿಗಳು ಕಡಿಮೆ ಇವೆ ಅಂತಂದರೆ ಅಲ್ಲಿ ಕಾಂಪಿಟೇಷನ್ ಸಹ ಕಡಿಮೆ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ, ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದಲ್ಲ, ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಹಾಗಾಗಿ ಕಾಂಪಿಟೇಷನ್ ಇನ್ನೂ ಸಹ ಕಡಿಮೆ ಇರುತ್ತೆ. ಯಾರ್ದು ಕ್ವಾಲಿಫಿಕೇಷನ್ ಇರುತ್ತೋ ಅವರು ಮೇಲು ಫೀಮೇಲ್ ಇಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಫೀ ಸಮೇತ ಕಡಿಮೆ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಏಜ್ ಲಿಮಿಟು 30 ಇಯರ್ಸ್ವರೆಗೂ ಸಹ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳ್ತೀವಿ ನೋಡಿ. ಇದಕ್ಕೆ 8th ಕ್ಲಾಸ್ ಪಾಸ್ ಆಗಿರಬೇಕು. ಏನಪ್ಪ ಅಂದರೆ 8th ಕ್ಲಾಸ್ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಪ್ಲಸ್ ಇದಕ್ಕೆ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಏನಪ್ಪ ಅಂದರೆ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ, 1 ಇಯರ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ 8th ಕ್ಲಾಸ್ ಪ್ಲಸ್ ITI ಇರಬೇಕು. ITI ಆದರೂ ಇರಲಿ ಅಥವಾ 1 ಇಯರ್ ಎಕ್ಸ್ಪೀರಿಯೆನ್ಸ್ ಆದರೂ ಇರಲಿ, ಎರಡರಲ್ಲಿ ಒಂದು ಇದ್ದರೆ ಮಾತ್ರ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ. ಓಕೆನಾ. ನೆಕ್ಸ್ಟು ಬಂದುಬಿಟ್ಟು ಇದು ಏನಪ್ಪ ಅಂತಂದರೆ, ಯಾರೆಲ್ಲ MV ಮೆಕ್ಯಾನಿಕ್ಗೆ ಅಪ್ಲೈ ಮಾಡ್ತಿದ್ರು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಹ ಇರಲೇಬೇಕಾಗ್ತದೆ ಅಂಥೇಳಿ ಸಹ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫೀ ಸಹ ಇರುವಂಥದ್ದು ಸ್ನೇಹಿತರೆ. ಅಪ್ಲಿಕೇಶನ್ ಫೀ ಸಹ ನೋಡ್ಬೋದು. ಎಷ್ಟಪ್ಪ ಅಂತಂದರೆ 100 ರೂಪೀಸ್ ಇರುತ್ತೆ. ಬಟ್ ಫೀಮೇಲ್ಗೆ ಯಾವ ರೀತಿ ಇರುತ್ತಂತಹ ಏನು ಫೀ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸುವಂತಹ ಒಂದು ಏನಪ್ಪ ಅಂತಂತಂದರೆ, ಇಷ್ಟೊತ್ತು ಏನು ಕ್ವಾಲಿಫಿಕೇಷನ್ ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ಅದರದ್ದು ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಫಿಲ್ ಮಾಡಬೇಕು ಅಂತಲೂ ಇದರಲ್ಲಿ ಹೇಳ್ತೀನಿ ನೋಡಿ. ನಿಮ್ಮ ಒಂದು ಕ್ವಾಲಿಫಿಕೇಷನು ಮತ್ತು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾಯಿದ್ರೆ, ಇದು ಕೇವಲ ಸ್ಪೀಡ್ ಪೋಸ್ಟ್ ಮೂಲಕ ಮಾತ್ರ ಕಳಿಸ್ಬೇಕಾಗತ್ತೆ. ಅಪ್ಲೈಡ್ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ರೆ ಅದು. ನೆಕ್ಸ್ಟು ಇಲ್ಲಿ ನಿಮ್ಮ ನೇಮ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಬೇಕು. ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ಫೀ ಇದ್ದರೆ ಫೀಯನ್ನು ನೀವು ಇಲ್ಲಿ ಏನಪ್ಪ ಅಂದರೆ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಫಾದರ್ ನೇಮು, ಪಿನ್ ಕೋಡು, ಅಡ್ರೆಸ್ಸು ಮತ್ತು ನ್ಯಾಷನಾಲಿಟಿ ಅಂದರೆ ಇಂಡಿಯಾ. ನೆಕ್ಸ್ಟು ಡೇಟ್ ಆಫ್ ಬರ್ತ್, ಡೇಟು, ಮಂತು, ಇಯರು ಮತ್ತು ಇಲ್ಲಿ ನಿಮ್ಮ ಅಕ್ಷರಗಳಲ್ಲಿ ಬರೀಬೇಕು. ನೆಕ್ಸ್ಟು ಬಂದುಬಿಟ್ಟು ನೀವು 8th ಕ್ಲಾಸ್ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ, ಯಾವ ಒಂದು ಶಾಲೆಯಲ್ಲಿ ಕಲ್ತಿರಿ ಅಂತ. ನೆಕ್ಸ್ಟು ITI ಯಾವ ಒಂದು ಟ್ರೇಡ್ ಅಪ್ಲೈ ಮಾಡ್ತೀರೋ ಆ ಟ್ರೇಡಲ್ಲಿ ITI ಆದರೆ ಇರಬೇಕು, ಇಲ್ಲ 1 ಇಯರ್ ಎಕ್ಸ್ಪೀರಿಯೆನ್ಸ್ ಆದರೆ ಇರಬೇಕು. ಅದರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ. ಇದು ಇರಲಿಲ್ಲ ಅಂತಂದರೆ ನೀವು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಆದರೂ ಸಹ ಹಾಕಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಲೈಸೆನ್ಸ್ ಬಗ್ಗೆ. ಓಕೆ, ಒಂದು ಪೋಸ್ಟಿಗೆ ಹೇಳಿದ್ದೆ ನಿಮಗೆ, ಒಂದು ಪೋಸ್ಟಿಗೆ ಲೈಸೆನ್ಸ್ ಬೇಕಾಗುತ್ತೆ. ಅದರ ಬಗ್ಗೆ ಇನ್ಫಾರ್ಮೇಷನ್ನ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಮಾಡಿ ನೀವು ಇಲ್ಲಿ ಸಿಗ್ನೇಚರ್ ಹಾಕಿ ಸ್ಪೀಡ್ ಪೋಸ್ಟ್ ಮೂಲಕ ಇದನ್ನು ಕಳಿಸ್ಬೇಕು. ಓಕೆನಾ. ಇದಕ್ಕೆ ಡಾಕ್ಯುಮೆಂಟ್ಸು, ಲೈಸೆನ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಮತ್ತು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು ಮತ್ತು ಫೋಟೋ. ಅದರ ಜೊತೆಗೆ ಇನ್ನೂ ಏನಪ್ಪ ಅಂತಂತಂದರೆ ನಿಮಗೆ ಆಧಾರ್ ಕಾರ್ಡು ಎಲ್ಲ ಒಂದು ಸರ್ಟಿಫಿಕೇಟನ್ನು ಇದ್ರ ಜೊತೆಗೆ ನೀವು ಏನು ಮಾಡಬೇಕಾಗತ್ತಂದರೆ ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಓಕೆ, ಇದು ಈ ಒಂದು ನೋಟಿಫಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು.
ಇದರ ಒಂದು PDF ನೋಟಿಫಿಕೇಷನ್ PDF ಆಗಿರ್ಬೋದು, ಮತ್ತು ಅಪ್ಲಿಕೇಶನು ಒಂದು ಏನಪ್ಪ ಅಂತಂದರೆ PDF ಆಗಿರ್ಬೋದು. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ, ಹೋಗಿ ನೀವು ಡೌನ್ ಮಾಡ್ಕೊಂಡು ಅಪ್ಲೈನ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.